ಶಿವರಾಮ್, ವಾಸು ಬಂದ. ಹಾ ವಾಸು ಬಾರೋ. ಹೇಗಿದೆಯೋ? ಗುಡ್ ಅಣ್ಣ, ನೀವು? ಗುಡ್. ನಾನೊಂದು ಬಿಸ್ನೆಸ್ ಸ್ಟಾರ್ಟ್ ಮಾಡಬೇಕು ಅಂದ್ಕೊಂಡಿದ್ದೀನಿ. ಓಹ್ ಕೂಲ್. ನನ್ನ ಹತ್ರ ಸ್ವಲ್ಪ ಅಮೌಂಟ್ ಇದೆ, ತುಂಬ ಕಡೆ ಟ್ರೈ ಮಾಡಿದೆ, ವರ್ಕೌಟ್ ಆಗ್ತಿಲ್ಲ ಅಣ್ಣ. ನೀವೇನಾದರೂ ಹೆಲ್ಪ್ ಮಾಡ್ತೀರಾ ಅಂತ. ಶೋರ್. ಎಷ್ಟು ಬೇಕು? 5 crores. 5 crores? ಅಷ್ಟು ಲಿಕ್ವಿಡ್ ಕ್ಯಾಶ್ ಅಂದರೆ ಈಗ ನಾನು ಲೋನ್ಗೋಸ್ಕರ ಟ್ರೈ ಮಾಡ್ತಿದ್ದೀನಿ ಅಣ್ಣ. ಗ್ಯಾರಂಟಿ ಕೇಳ್ತಿದ್ದಾರೆ, ಸೊ ಏನಾದರೂ ಗ್ಯಾರಂಟಿ ಕೊಟ್ಟರೆ. ಯಾ, ದಟ್ ವರ್ಕ್ಸ್. ನಾನು ಲ್ಯಾಂಡ್ ಪೇಪರ್ಸ್ನ ಸೆಕ್ಯೂರಿಟಿ ಹಾಕಿ ಕೊಡ್ತೀನಿ. ಪೇಪರ್ ವರ್ಕ್ ರೆಡಿ ಮಾಡ್ಕೋ. ಥ್ಯಾಂಕ್ ಯು ಅಣ್ಣ, ಅದನ್ನು ಬೇಗ ರೆಡಿ ಮಾಡ್ಕೊತೀನಿ. ಸರಿ, ಆಲ್ ದಿ ಬೆಸ್ಟ್. ಸರಿ ಅಣ್ಣ. ನಾನು ಕಾಲೇಜ್ಗೆ ಹೋಗಿ ಬರ್ತೀನಿ. ನೋಡು, ಅವನಿಗೆ ತಗೊಳ್ಳೋದು ಗೊತ್ತಿದ್ರೆ ನಿನ್ನ ಕೊಡ್ತಿದ್ದೆ, ಕೊಡೋದಷ್ಟೇ ಗೊತ್ತು, ಅದಕ್ಕೆ ನೀನು ಕೊಡಲ್ಲ. ಏನಾದ್ರೂ ಮಾಡೋದಕ್ ಮುಂಚೆ ವಿಚಾರಿಸಲ್ವಾ? ಕೇಳಿದ ತಕ್ಷಣ ಕೊಟ್ಬಿಡದ? ಏನ್ ಬಿಸ್ನೆಸ್, ಯಾವಾಗ ಕೊಡ್ತೀಯಾ, ಹೇಗ್ ಕೊಡ್ತೀಯಾ, ಏನು ಕೇಳಲ್ವಾ? ಅವ್ನು ನನ್ನ ತಮ್ಮ ವೇದ. ಒಳ್ಳೆಯವ್ರಿಗೆ ಮೋಸ ಕಾಣಿಸಲ್ಲ, ಮೋಸ ಮಾಡೋರ್ಗೆ ಒಳ್ಳೆತನ ಇರಲ್ಲ. ನಮ್ಮ ಅಪ್ಪನ ಮಾತು ಕರೆಕ್ಟ್ ಅಂತ ಪ್ರೂವ್ ಮಾಡಬೇಡ. ಹಲೋ ಶಿವರಾಮ್. ಹಲೋ ಸರ್, ಕಾಫಿ ತಗೊಂಬ. ಓಕೆ. ಬೇಡ, ಕಾಫಿ ಎಲ್ಲ ಏನು ಬೇಡಮ್ಮ. ನಿಮ್ಮ ಚಿಕ್ಕಪ್ಪನವರು ಕೋರ್ಟಲ್ಲಿ ಕೇಸ್ ಫೈಲ್ ಮಾಡಿದ್ದಾರೆ, ಆಸ್ತಿಲಿ ಅರ್ಧ ಭಾಗ ಬೇಕು ಅಂದಿದ್ದಾರೆ. ಈ ಸಮಯದಲ್ಲಿ ನಿನ್ನ ಪೇರೆಂಟ್ಸ್ ನಿನ್ನ ಜೊತೆ ಇಲ್ಲ ಅನ್ನೋದಷ್ಟೇ ಬಿಟ್ರೆ ನೋ ಪ್ರಾಬ್ಲಮ್. ಅದು ವಂಶ ಪಾರಂಪರ್ಯವಾಗಿ ಬಂದಿರೋ ಆಸ್ತಿ ಅಲ್ಲ, ನೀವಪ್ಪ ಕಷ್ಟಪಟ್ಟು ಸಂಪಾದನೆ ಮಾಡಿರೋದು ಅಂತ ಡಾಕ್ಯುಮೆಂಟ್ಸ್ ರೆಡಿ ಮಾಡಿದ್ದೀನಿ. ನೀನೊಂದು ಸೈನ್ ಮಾಡಿಬಿಟ್ರೆ ರಿಟ್ ಫೈಲ್ ಮಾಡ್ತೀನಿ. ಬೇಡ ಸರ್, ನನಗೆ ದುಡ್ಡಿಗಿಂತ ಮನುಷ್ಯರೇ ಮುಖ್ಯ. ಈ ಚಿಕ್ಕ ವಿಷಯಕ್ಕೆ ಯಾಕೆ ಅಷ್ಟೊಂದು ಜಗಳ ಆಡ್ತಾ ಇದೆಯಾ? ಇದು ಚಿಕ್ಕ ವಿಷಯನಾ? ಇದು ಚಿಕ್ಕ ವಿಷಯನಾ? ದಿಸ್ ಇಸ್ ನಾಟ್ ಯೋರ್ ಲೈಫ್ ಶಿವರಾಮ್. ನಿನ್ನೆ ನಂಬ್ಕೊಂಡು ನಾನು ಮಗು ಇದೀವಿ, ಇರೋದನ್ನೆಲ್ಲ ಹಂಚ್ಬಿಡ್ತೀನಿ ಅಂದ್ರೆ ಹೇಗೆ? ನಮ್ ವಿಷಯ ಏನು? ನಾವೇನ್ ಭಿಕ್ಷೆ ಬಿಡ್ಬೇಕಾ? ವಾಟ್ ದ ಹೆಲ್ ಆರ್ ಯು ಟಾಕಿಂಗ್? ನನ್ನಲ್ಲಿರೋ ಈಕ್ವಾಲಿಟಿ ನೋಡೇ ತಾನೆ ನನ್ನ ಮದುವೆ ಆಗಿದ್ದು ನೀನು. ಇವಾಗ ಯಾಕೆ ಬೇಡ ಅಂತಿದ್ಯಾ? ಬದಲಾಗಿರೋದು ನೀನಾ ನಾನಾ? ನಾನೇ ಶಿವರಾಮ್. ನಾನಷ್ಟೇ ಅಲ್ಲ, ಮದ್ವೆ ಆದ್ಮೇಲೆ ಎಲ್ಲರೂ ಬದಲಾಗ್ತಾರೆ. ಇದು ಸ್ವಾರ್ಥ. ನಿನ್ ಸ್ವಾರ್ಥ ಅಂತಿದ್ಯಾ, ನಾನ್ ಸೆಕ್ಯೂರಿಟಿ ಅಂತಿದ್ದೀನಿ. ಮತ್ತೆ ನಮ್ ವಿಷಯ ಏನು? ಫಸ್ಟ್ ಟೈಮ್ ನಿನ್ನ ಹತ್ರ ಮಾತಾಡಕ್ಕೆ ಅಸಹ್ಯ ಆಗ್ತಾ ಇದೆ ನನಗೆ. ಶಿವರಾಮ್, ಅವನಾ? ಆ ಕಡೆ ಇದ್ದಾನ, ಹೋಗಿ ನೋಡು. ತುಂಬಾನೇ ಪೆಟ್ಟಾಗಿದೆ ಅನ್ಸುತ್ತೆ. ಹೌದು ಸರ್, ತುಂಬ ಬ್ಲಡ್ ಲಾಸ್ ಆಗಿದೆ. ಎಲ್ಲಿ ನಡೀತು? ರಾಜೇಂದ್ರ ನಗರ್ ಸರ್. ಸರ್ವೆಲೆನ್ಸ್ ಕ್ಯಾಮ್ರಾ ಕೂಡ ಏನು ಇರಲಿಲ್ಲ ಅಲ್ವಾ? ಡ್ರಿಂಕ್ ಅಂಡ್ ಡ್ರೈವಾ? ಜೋರಾಗಿ ಹೊಡೆದಿದ್ಯಾ? ನಾನು ಆಕ್ಸಿಡೆಂಟ್ ಮಾಡಿಲ್ಲ ಸರ್, ಕಣ್ಮುಂದೆ ಆಕ್ಸಿಡೆಂಟ್ ಆಗಿದ್ರೆ ಬಂದು ಸೇರಿಸಿದ್ದೀನಿ.
ಆಕ್ಸಿಡೆಂಟ್ ಮಾಡೋ ಪ್ರತಿಯೊಬ್ರು ಹೀಗೇನೆ ಹೇಳೋದು. ನಾನ್ ಮಾಡಿಲ್ಲ ಸರ್. ಏಯ್, ನಡೆಯೋ ಸ್ಟೇಷನ್ಗೆ. ಸರ್ ಒಂದ್ ನಿಮಿಷ, ನಂಗೇನು ಗೊತ್ತಿಲ್ಲ ಸರ್. ದೇರ್ ಇಸ್ ಎ ಲಿಮಿಟ್ ಫಾರ್ ಎವ್ರಿಥಿಂಗ್. ಒಳ್ಳೇದಾದ್ರೂ ಕೆಟ್ಟದಾದ್ರೂ. ನಮ್ಮಪ್ಪ ಹೇಳಿದ ಮಾತೆಲ್ಲ ನಂಗೆ ಈಗ ಅರ್ಥ ಆಗ್ತಾ ಇದೆ. ಯು ಆರ್ ಅನ್ಫಿಟ್ ಟು ಹ್ಯಾವ್ ಎ ಫ್ಯಾಮಿಲಿ. ಅಲ್ಲ, ಯಾವ ವೈಫ್ ಆದ್ರೂ ಹಸ್ಬೆಂಡ್ ಇಂದ ಏನ್ ಬಯಸ್ತಾಳೆ? ಸೆಕ್ಯೂರಿಟಿ, ಲೈಫ್ ಮೇಲೆ ಗ್ಯಾರಂಟಿ. ನೀನ್ ಹೀಗೆ ಇದ್ರೆ ಏನ್ ಕೊಡ್ತೀಯ? ಅದಕ್ಕೆ ಫೈನಲ್ ಆಗಿ ಹೇಳ್ತಾ ಇದ್ದೀನಿ, ನಮ್ಗೋಸ್ಕರ ಇವ್ರು ಎಲ್ರೂ ಬಿಟ್ಬಿಡ್ತೀಯೋ, ಇವ್ರು ಎಲ್ರಿಗೋಸ್ಕರ ನಮ್ಮನ್ನೇ ಬಿಡ್ತೀಯೋ? ಯೋಚನೆ ಮಾಡು. ನಾಳೆ ಬೆಳಗ್ಗೆ ಅಷ್ಟೊತ್ತಿಗೆ ಕ್ಲಾರಿಟಿ ಬೇಕು. ಏನ್ ಡಿಸೈಡ್ ಮಾಡಿದೆ? ಏನ್ ಮಾಡು ಅಂತೀಯ ಈಗ? ನಿನ್ ಡಿಸಿಷನ್ ಬದಲಾಯಿಸ್ಕೊಳ್ಳಲ್ಲ ಅಷ್ಟೇನಾ? ಅದು ಹುಟ್ತಾ ಬಂದಿರೋ ಕ್ವಾಲಿಟಿ ವೇದ, ಬದಲಾಯಿಸ್ಕೊಳಕ್ ಆಗಲ್ಲ. ವೇದ, ವೇದ ಏನ್ ಮಾಡ್ತಾ ಇದೀಯಾ? ನಿನ್ ಡಿಸಿಷನ್ ನಿಂದಾದ್ರೆ ನನ್ ಡಿಸಿಷನ್ ನಂದು. ಅದೇನೋ ನಂದೇ ತಪ್ಪು ಅನ್ನೋ ತರ ಮಾತಾಡ್ತಾ ಇದೆಯಲ್ಲ. ಅಲ್ವಾ? ಒಂದ್ ಸಲ ಅಲ್ಲ, 2 ಸಲ ಅಲ್ಲ, ಪ್ರತಿ ಸಲನೂ ಇದೆ. ಅಟ್ಲೀಸ್ಟ್ ಅವಳ ಬಗ್ಗೆ ಏನಾದ್ರೂ ಯೋಚನೆ ಮಾಡು. ಅದಕ್ಕೆ ಹೊರಟೋಗ್ತಿದ್ದೀನಿ. You're a very good human being, Shivram. But you can't run a family. You're a very good human being, Shivram. But you can't run a family. You're a very good human being, Shivram. But you can't run a family. ಇಲ್ಲಿ ಮನುಷ್ಯನಾಗಿ ಬದುಕೋದಕ್ಕಿಂತ ಒಳ್ಳೆಯವನಾಗಿ ಬದುಕೋದೇ ಕಷ್ಟ. ದ ಎಂಟೈರ್ ವರ್ಲ್ಡ್ ಈಸ್ ಫೀಲ್ಡ್ ವಿತ್ ಶಿಟ್ ಈಸ್ ಸೆಲ್ಫಿಶ್ನೆಸ್. ಐ ಲಾಸ್ ಮೈ ಮನಿ, ಐ ಲಾಸ್ ಮೈ ಹ್ಯಾಪಿನೆಸ್. ಅವಾಗಲೇ ಡಿಸೈಡ್ ಮಾಡಿದೆ, ಐ ಡೋಂಟ್ ಫಿಟ್ ಇನ್ ದಿಸ್ ಫಾಕಿಂಗ್ ಸೆಲ್ಫಿಶ್ ವರ್ಲ್ಡ್. ಇದಕ್ಕೂ ವೇದಾಗೂ ಏನು ಸಂಬಂಧ? ಹೊರಗ್ನವರೆಲ್ಲ ನನ್ನಲ್ಲಿ ಭಯ ತುಂಬ್ತಾ ಇದ್ರೆ, ನನ್ನ ಹೆಂಡತಿ ಮಾತ್ರ ನನ್ನ ಭಯನ ಬಲಹೀನತೆ ಮಾಡ್ಬಿಟ್ಲು. ಇಲ್ಲಿರೋರು ಎಲ್ರೂ ಜಿಗಣೆ ಅಂತ ಜನ. ಯಾರಾದ್ರೂ ಸಿಕ್ಕಿದ್ರೆ ಅವ್ರಿಗೆ ಅಂಟ್ಕೊಂಡು ರಕ್ತ ಹೀರ್ತಾರೆ. ತಪ್ಪು ನಿಂದೆ. ಎಸ್, 100% ನಿಂದೆ. ಹೌದು ಕಣೋ, ನೀನು ಅಂತವನೇ ಅಲ್ವಾ? ಅದಕ್ಕೆ ನಿನಗೆ ಅವ್ರು ತಪ್ಪು ಕಾಣಿಸ್ತಾ ಇಲ್ಲ. ಗೊತ್ತಿಲ್ಲದೆ ನಾನು ಮಾತಾಡಬೇಡ. ಏನ್ ಗೊತ್ತಿಲ್ಲದೆ ಮಾತಾಡ್ತಾ ಇದ್ದೀನಿ? ಜೋರಾಗಿ ಕಿರ್ಚಬೇಡ. ಯಾಕೋ ಕಿರ್ಚಬಾರ್ದು? ನನ್ ಮನೆಗೆ ಬಂದು ನನಗೆ ಬುದ್ಧಿ ಹೇಳ್ತಾ ಇದ್ಯಾ? ಎಣ್ಣೆ ಕುಡಿದು ಮಾತಾಡ್ತಾ ಇದೆಯಾ ಶಿವರಾಮ್? ಹೌದಲ್ಲೇ, ಎಣ್ಣೆ ಕುಡಿತೀನಿ, ಏನ್ ಬೇಕಾದ್ರೆ ಮಾಡ್ತೀನಿ. ನನ್ನ ಮಗನೇ, ನಡಿಯೋ.